ಬ್ರಾಹ್ಮಣತ್ವದ ಮೇಲೆ. ಅಂದಾಗಿದ್ದು ಹಿಂದೂ ವಿರೋಧಿ ಅಲ್ಲೇನ್ರಿ. ಈ ಒಂದು ಸಾಲು ಸಾಕು ಅವರು ವಚನ, ಅವರ ಆತ್ಮ ಅದು ಹೇಳ್ತದೆ. ಕೂಡಲಸಂಗ ನಗ್ತಾನೆ ನನ್ನ ನೋಡಿಂದ. ನಾನು ಮಾದಾರ ಚೆನ್ನಯ್ಯನ ಮಗನಯ್ಯ ನಾನು ಚಂದರು. ಮಾದಾರ ಚೆನ್ನಯ್ಯ ದಾಸರ ಮಗ ನಾನು, ಇವರ ಮಕ್ಕಳಿಗೆ ಹುಟ್ಟಿದವನು, ಹೀಗೆಲ್ಲ ಮಾತಾಡುವಂಥ ಒಬ್ಬ ಬಸವಣ್ಣ ಹಿಂದೂ ವಿರೋಧಿ. ಅಂದರೆ ಹಿಂದೂ ಧರ್ಮದಲ್ಲಿಯೇ ಜಾತಿ ವಿರೋಧವನ್ನು ಅವ್ರು ಮಾಡಿದವರು. ನೀವು ಹೇಳ್ತಿರೋದು ಹಿಂದುತ್ವ, ಅದನ್ನು ವಿರೋಧ ಮಾಡಿದವರು ಬಸವಣ್ಣವರು. ಅದರ ಫಾಲೋವರ್ಸ್ ಇವರಿದ್ದಾರೆ, ಕೆಲವು ಸ್ವಾಮೀಜಿಗಳಿದ್ದಾರೆ, ಜನ ಇದ್ದಾರೆ, ಮತ್ತೇನೋ ಇದ್ದಾರೆ, ಎಲ್ಲರೂ ಇದ್ದಾರೆ, ಇಲ್ಲ ಅಂತಲ್ಲ. ಈ ಮಾತನ್ನೇ ಮಾತಾಡಿದ್ದು ಇದೇನು ತೋರಿಸ್ತದಪ್ಪ ಅಂತಂದ್ರೆ ಬಸವಣ್ಣ ಬಗ್ಗೆ ನೀವು ಸರಿಯಾಗಿ ಅಭ್ಯಾಸ ಮಾಡಿಲ್ಲೇನು ಅಂತೇಳಿ. ಸುಮ್ಮನೆ ವಿರೋಧ ಮಾಡೋದು ಸರಿಯಲ್ಲ, ಮಾಡಿರಿ, ಇಲ್ಲಂತಲ್ಲ. ನೀವು ನಿಮ್ಮ ಹಿಂದುತ್ವವನ್ನು ಉಳಿಸ್ಕೊಳ್ರಿ, ಬೆಳೆಸ್ಕೊಳ್ರಿ. ಬೇರೆ ಇನ್ನೊಬ್ಬರ ನಂಬಿಕೆ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡ್ತಾಯಿದ್ದೀರಿ? ಹೌದು, ಎಲ್ಲ ಸ್ವಾಮಿಗಳಲ್ಲಿ ಇವತ್ತು ಒಳ್ಳೆಯವರಿದ್ದಾರೆ, ಕೆಟ್ಟವರು ಇದ್ದಾರೆ. ಬಸವಣ್ಣನ ಪ್ರೀತಿಸುವ ಆರಾಧಿಸುವ ಸ್ವಾಮೀಜಿಗಳಲ್ಲೂ ಕಳ್ಳರಿದ್ದಾರೆ ಅಂತಲ್ಲ. ನೀವು 3% ಇರ್ತೀರಿ, ಎಷ್ಟು ಪರ್ಸೆಂಟ್ ಇದ್ದಾರೆ ಅಂದರೆ ಏನು ಪ್ರಶ್ನೆ ಇಲ್ಲದು, ಇದ್ದಾರೆ ಇಲ್ಲೂ. ಅದನ್ನು ಯಾರೂ ಅಲಗಡಿಯೋದಿಲ್ಲ. ಎಲ್ಲರೂ ಬಸವಣ್ಣ ಫಾಲೋ ಮಾಡೋರು ಪ್ರಾಮಾಣಿಕರಂತ ಹೇಳೋದಿಲ್ಲ. ಬಸವಣ್ಣವ್ರ ವಿಷಯ ಬಂದಾಗ ಬಸವಣ್ಣವರು ಹಿಂದೂ ವಿರೋಧಿ ಅಲ್ಲಿಗೆ ಹೋಗ್ಬೇಡ್ರಿ, ಅದು ಪರಾಣವಲ್ಲಿಗೆ ಹೋಗ್ಬೇಡ್ರಿ. 6 ಬ್ರಾಹ್ಮಣ್ಯದ ವಿರೋಧಿ ಇದ್ದವರು, ಅಸ್ಪೃಶ್ಯರ ಪರ ಇದ್ದರು ಅನ್ನೋದು 2 ಮಾತು ಸಾಕು. ಅಂಥ ಬಸವಣ್ಣ ಇವತ್ತು ಕೆಲವರು ಜನ ಅವ್ರು ಒಪ್ಕೊಂಡು ಅವ್ನು ಧರ್ಮ ಬೇಕಪ್ಪ ನಮ್ಮಂತ ಹೇಳ್ತಾ ಇದ್ದಾರೆ. ಏನು ತಪ್ಪದ ಅದ್ರೊಳಗೆ? ನೀವ್ಯಾಕೆ ಅದಕ್ಕೆ ಸಿಟ್ಟಿಗೆ ಹೇಳ್ತಾ ಇದ್ದೀರಿ? ಹಿಂದೂ ಮಾಡೋದು ಹೋಗ್ತಾರೆ, ಅವರು ಇಲ್ಲೇ ಇದ್ದಾರಲ್ರಿ, ಅವರು ಇಲ್ಲೇ ಇದ್ದಾರೆ, ಇವರು ಇಲ್ಲೇ ಇದ್ದಾರೆ. ಒಂದೇ ವಿಷಯವನ್ನು ನೀವು ಯಾಕೆ ಪ್ರತಿಪಾದನೆ ಮಾಡ್ತಿದ್ರಿ? ಹಿಂದೂ ವಿರೋಧಿಗಳಲ್ಲ ಅನ್ರಿ, ಅದಾರಲ್ರಿ, ಏನೂ ಅನ್ರಿ. ನಿಮ್ಮನ್ನು ನೀವು ಗೌರವಿಸ್ಕೊಳ್ರಿ, ಅವ್ರು ಗೌರವಿಸ್ಕೊಳ್ತಾರೆ. ಅವರೆಲ್ಲರೂ ಸ್ವಾಮೀಜಿಯವರು ಉಚ್ಚ ಅದಾರ, ಮತ್ತೇನೋ ಅದರ ಸಾಹಸಿ ಏನೋ ಬಳಸ್ತಾರೆ ಶಬ್ದಗಳನ್ನು. ನಿಮ್ಮ ನಾಳೆಗೆ ನೀವು ಏನನ್ನು ತೋರಿಸ್ಕೊಳ್ತಾ ಇದ್ದೀವಿ ಈಗಾಗಲೇ. ಅದನ್ನು ಇವತ್ತು ಕಾಶಪ್ಪನವರು, ವಿಜಯ ಕಾಶಪ್ಪನ, ವಿಜಯಾನಂದ ಕಾಶಪ್ಪನ ಅದು ಆಡಿ ತೋರಿಸ್ತಾ ಇದ್ದಾರೆ, ಇನ್ನೊಬ್ರು ಆಡಿ ತೋರಿಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಿಮ್ಮ